ಎಲ್ಲರಿಗೂ ನಮಸ್ಕಾರ. ಇವತ್ತು ಅಗಸೆ ಬೀಜದ ಚಟ್ನಿ ಮಾಡಿ ತೋರ್ಸಕತ್ತೀನಿ. ಈ ಅಗಸೆ ಬೀಜನ ಇಂಗ್ಲೀಷ್ನಾಗ ಫ್ಲೆಕ್ಸಿ ಸೀಡ್ಸ್ ಅಂತಲೂ ಕರೀತಾರ. ಗೊತ್ತಾಗಲಿಲ್ಲ ಅಂದ್ರೆ ನಾನೀಗ ತೋರಿಸ್ತೇನೆ ನೋಡ್ರಿ, ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಅಗಸೆ ಬೀಜ ಅಂತಂದರೆ ಯಾವುದು ಅನ್ನೋದು ಕೂಡ ನಾನು ತೋರ್ಸಕತ್ತೀನಿ. ಈ ಅಗಸೆ ಬೀಜ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಜಾಸ್ತಿ ಮಾಡ್ತೀವಿ ಅಂತಲೇ ಹೇಳ್ಬೋದು. ಅಗಸೆ ಬೀಜ ಯಾವ ಥರ ಯೂಸ್ ಮಾಡಬೇಕು ಅಂತಂದ್ರೆ, ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಮೊಸರು ಜೋಡಿ ಚಟ್ನಿ ಮೊಸರನ್ನ ಹಚ್ಕೊಂಡು ರೊಟ್ಟಿ ಜೋಡಿ ಚಪಾತಿ ಜೋಡಿ ತಿನ್ಬೋದು ನಾವು. ಈಗ ಅಗಸೆ ಬೀಜನ ನಾವು ಯಾವ ಥರ ಹುರಿಯೋದನ್ನು ತೋರ್ಸಕತ್ತೀನಿ. ಒಂದು ಬಟ್ಲ ಅಗಸೆ ಬೀಜನ ನಾನು ಈಗ ಪ್ಯಾನ್ ಒಳಗೆ ಹಾಕ್ಕೊಂಡು ಹುರಿಯಾಕತ್ತೀನಿ. ಇವು ಎಲ್ಲಿವರೆಗೂ ಹುರಿಬೇಕು ಅಂತಂದ್ರೆ ಚಟ್ಪಟ್ ಅಂತ ಈ ಥರ ಸಿಡಿಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರಿಬೇಕು. ಅಂದ್ರೆ ಚೆನ್ನಾಗಿ ಹುರಿದಾವಂತನ ಅರ್ಥ. ಚಟ್ಪಟ್ ಅಂತ ಹೇಳಿ ಸಿಡಿದ ಮೇಲೆ ನಾವು ಒಂದು ಪ್ಲೇಟಿಗೆ ನಾವು ಇದನ್ನು ತೆಗೆದು ಇಟ್ಕೋಬೇಕು. ಅದೇ ಥರ 2 ಸಾರಿ ನಾನು ಹುರ್ಕೊತೀನಿ. ಸ್ವಲ್ಪ ಹಾಕಿ ಭಾಳ ಹಾಕ್ಕೋಬೇಡ್ರಿ, ಒಮ್ಮೆಗೆ ಸ್ವಲ್ಪನ ಹಾಕಿ ಹುರ್ಕೋಬೇಕು. ಈ ಥರ ಚಟ್ಪಟ್ ಅಂತ ಸಿಡಿಯೋವರೆಗೂ. ಈ ಚಟ್ನಿ ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಉತ್ತರ ಕರ್ನಾಟಕದ ಕಡೆ ಅಗಸೆ ಬೀಜದ ಚಟ್ನಿ ಆಗಲಿ, ಗುರಳ್ ಚಟ್ನಿ, ಶೇಂಗಾ ಚಟ್ನಿ ಇವೆಲ್ಲ ಡೈಲಿ ಇರ್ತಾವೆ ಊಟದಾಗ. ಹಿರಿಯರು ಹಿಂದೆಲ್ಲ ಮಾಡ್ತಿದ್ರು ಈ ಥರ ಚಟ್ನಿಗಳನ್ನು. ಅವರು ಮಾಡಿಟ್ಕೊಂಡು ಊಟ ಮಾಡ್ತಿದ್ರು, ಹೀಗಾಗಿ ಗಟ್ಟಿದ್ರು ಅಂತಲೇ ಹೇಳ್ಬೋದು. ಈಗ ನೋಡ್ರಿ, ನಾನು ನೆಕ್ಸ್ಟು ಪ್ಯಾನಿಗೆ ಕರಿಬೇವನ್ನ ಒಂದು 3-4 ಕಡ್ಡಿ ಕರಿಬೇವನ್ನ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳಕತ್ತೀನಿ. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು, ಒಂದು 5 ನಿಮಿಷ ಸಾಕು ಇದನ್ನು ಮಾಡ್ಕೊಳಕ್ಕೆ. ಈ ಥರ ಫ್ರೆಶ್ಶಾಗಿ ನೀವು 8 ದಿನಕ್ಕೊಮ್ಮೆ ಮಾಡ್ಕೊಳ್ರಿ, ಒಮ್ಮೆಗೆ ಭಾಳಷ್ಟು ಮಾಡಿಡಬೇಡ್ರಿ. ಯಾವುದೇ ಆಗಲಿ ಚಟ್ನಿಗಳನ್ನ ಫ್ರೆಶ್ಶಾಗಿನೇ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ಈಗ ನೋಡ್ರಿ, ನಾನು ಈ ಥರ ಹುರ್ಕೊಂಡೀನಿ. ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ಗರಿ ಗರಿ ಆಗಬೇಕಷ್ಟೆ. ಈಗ ನಾನು ಮಿಕ್ಸರ್ ಜಾರ್ ತೊಗೊಂಡೀನಿ ದೊಡ್ಡದು. ಇದಕ್ಕೆ ನಾನು ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊತೀನಿ. ಹುರಿದ ಅಗಸೆ ಬೀಜ 2 ಟ್ರಿಪ್ ನಾನು ಹಾಕ್ಕೊಂಡು ಹುರಿದಿದ್ದೆ. ಸ್ವಲ್ಪ ಹಾಕ್ಕೊಂಡು ಹುರಿದೇನಿ ಚಟ್ಪಟ್ ಅಂತ ಸಿಡಿಯೋವರೆಗೂ. ಈಗ ಅಗಸೆ ಬೀಜನ ನಾನು ಮಿಕ್ಸರ್ ಜಾರಿಗೆ ಎಲ್ಲನೂ ಹಾಕ್ಕೊಂಡು ಬಿಡ್ತೀನಿ. ಎಷ್ಟೆಷ್ಟು ಸಾಮಗ್ರಿಗಳು ಬೇಕು ಅನ್ನೋದು ಕೂಡ ನಾನು ಈಗ ಇಟ್ಕೊಂಡೇನು ರೆಡಿ ಮಾಡಿ ತೋರಿಸ್ತಾ ಹೋಗ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ಈಗ ಉಪ್ಪು ಹಾಕ್ಕೊಳಕತ್ತೀನಿ ರುಚಿಗೆ ತಕ್ಕಷ್ಟು. ಜೀರಿಗೆ 1 ಟೀ ಚಮಚ ಆದ್ರೆ ಸಾಕಾಗ್ತೈತಿ, ಇಷ್ಟಾದ್ರೆ ಸಾಕು. ಖಾರದ ಪೌಡ್ರು ಎಲ್ಲನೂ ಹಾಕ್ಕೊತೀನಿ. ಅಂದ್ರೆ 3 ಟೀ ಚಮಚ ಖಾರದ ಪೌಡ್ರು. ಮತ್ತು ಬೆಳ್ಳುಳ್ಳಿ 1-2 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ನಾನು, ದೊಡ್ಡ ಸೈಜಿಂದು. ಸಿಪ್ಪೆ ಸಮೇತನ ಹಾಕ್ಕೊಳಕತ್ತೀನಿ. ಮತ್ತು ಈ ಥರ ಬಿಸಿ ಮಾಡಿದ್ದನ್ನು ಕರಿಬೇವನ್ನ ಹಾಕ್ಕೊಂಡೀನಿ. ಮತ್ತು ಹುಣಸೆಹಣ್ಣು ನಿಂಬೆ ಗಾತ್ರದಷ್ಟು ಮತ್ತು ಬೆಲ್ಲ ಇಷ್ಟು ಹಾಕ್ಕೊಳ್ಳೇಬೇಕು, ಅಂದ್ರೆ ಚಲೋ ಆಗ್ತೈತಿ ಅಂತಲೇ ಹೇಳ್ಬೋದು. ಈಗ ನೋಡ್ರಿ, ಇಷ್ಟ ಆಯಿತು. ಈಗ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ಆದಷ್ಟು ಸಣ್ಣಗೆ ಮಾಡ್ಕೊಡ್ರಿ. ಇಷ್ಟು ನೋಡ್ರಿ, ಈಗ ರೆಡಿ ಮಾಡ್ಕೊಂಡೇನಿ. ಇನ್ನೂ ಸಣ್ಣ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು. ಸಣ್ಣ ಆದಷ್ಟು ಚಲೋ ಆಗುತ್ತೆ ಇದು. ಎಲ್ಲನೂ ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ಆರಿಂದ ಅದು ಉದುರಾಗಿ ಆಗುತ್ತೆ. ಈಗ ನಾವು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಮತ್ತು ಹುಣಸೆ ಹಣ್ಣು ಅದೆಲ್ಲ ಹಾಕಿರ್ತೀವಲ್ಲ, ಅದ್ರ ಸಂಬಂಧ ಈ ಥರ ಆಗಿರ್ತೈತಿ. ನೋಡ್ಬೋದು, ಎಲ್ಲನೂ ನಾನು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ. ಟೇಸ್ಟು ಭಾಳ ಚೆನ್ನಾಗಿರ್ತೈತಿ. ಒಂದು ಸಾರಿ ಮಾಡ್ಕೊಳ್ರಿ, ನಾನು ಹೆಂಗೆ ತೋರಿಸಿನಲ್ಲ ಅದೇ ಥರನ ಮಾಡ್ಕೊಳ್ರಿ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಡೈಲಿ ಹಾಕುವಂಥ ವಿಡಿಯೋಸ್ನ ನೀವು ನೋಡ್ಬೋದು. ಈಗ ನೋಡಿರಿ, ಈ ಥರ ನಾನು ಪುಡಿನ ಮಾಡಿಕೊಂಡು ಇಟ್ಕೊಳಕತ್ತೀನಿ. ಅಂತಂದ್ರೆ ಇದು ಬಿಸಿ ಇದ್ದಾಗ ಸ್ವಲ್ಪ ಈ ಥರ ಆಗಿರ್ತೈತಿ. ಅದರ ಸಂಬಂಧ ನಾನು ಇದನ್ನೆಲ್ಲ ಬಿಡಿಸಿ ಆರಾಕಿಡ್ತೀನಿ. ಒಂದು 5-10 ನಿಮಿಷ ಆರಾಕಿಟ್ಟು ಬಾಕ್ಸ್ನಾಗ ಹಾಕಿಟ್ಕೊಂಡ್ಬಿಟ್ರೆ ಒಂದು 8 ಡೇಸ್ ನಾವು ಇದನ್ನ ಉಪಯೋಗಿಸ್ಬೋದು. 15 ಡೇಸ್ವರೆಗೂ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಆದರೆ ಫ್ರೆಶ್ಶಾಗಿ ಮಾಡ್ಕೊಂಡಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹೀಗಾಗಿ ಈಗ ರೆಡಿ ಆಯಿತು ಅಗಸೆ ಚಟ್ನಿ. ಒಂದು ಸಾರಿ ಈ ಥರ ಮಾಡಿಕೊಂಡು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.
ಮತ್ತು ಬೇರೆ ಬೇರೆ ನಾನು ಚಟ್ನಿಗಳ ರೆಸಿಪೀಸ್ನ ಹಿಂದೆ ಮಾಡಿ ತೋರಿಸೀನಿ. ಕೆಂಪು ಚಟ್ನಿ, ಶೇಂಗಾ ಚಟ್ನಿ, ಗುರ ಚಟ್ನಿ ಎಲ್ಲನೂ. ಅದನ್ನು ಕೂಡ ನೋಡಿರಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ. ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಕಾಣಕತ್ತೈತಿ, ಅಷ್ಟು ಟೇಸ್ಟಿಯಾಗಿರ್ತೈತಿ ಅಂತಲೇ ಹೇಳ್ಬೋದು. ಮತ್ತು ಶೇಂಗಾ ಚಟ್ನಿ, ಅಗಸೆ ಚಟ್ನಿ, ಮೊಸರು ಇವನ್ನೆಲ್ಲ ಮಾಡಿಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ರೊಟ್ಟಿ ಚಪಾತಿ ಜೋಡಿ ತಿನ್ಬೋದು. ಮತ್ತು ಮುಂದಿನ ರೆಸಿಪಿಯಿಂದ ಸಿಗ್ತೀನಿ. ನಮಸ್ಕಾರ ರೀ.